ಪ್ರೀತಿಯ ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಹವಾಮಾನ ಬದಲಾವಣೆಗೆ ತಕ್ಕಂತಹ ಕೃಷಿಯನ್ನು ನಾವು ಯಾವ ರೀತಿಯಲ್ಲಿ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ನಾವಿಲ್ಲಿ ಸಮಗ್ರ ಬೇಸಾಯ ಪದ್ಧತಿಯ ಕ್ರಮದಲ್ಲಿ ತೆಂಗು ಮತ್ತು ಅನೇಕ ಬೆಳೆಗಳ ನಡುವೆ ನಾವು ಲಾಭದಾಯಕ ಬೆಳೆಗಳನ್ನು ಸಂಯೋಜನೆಯನ್ನು ಮಾಡುವಂಥದ್ದು ಮುಖ್ಯವಾಗಿರುತ್ತೆ. ಅದರ ಜೊತೆಗೆ ಹವಾಮಾನಕ್ಕೆ ತಕ್ಕಂತೆ ಅದಕ್ಕೆ ಅನುಗುಣವಾಗಿ ನಾವು ಬೆಳೆಗಳನ್ನು ಸಂಯೋಜನೆ ಮಾಡುವಂಥದ್ದು ತುಂಬ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ನಾನಿವತ್ತು ಯಾವ ಕಾಲದಲ್ಲಿ ಅಂತಂದರೆ ಮುಂಗಾರು ಮತ್ತು ಹಿಂಗಾರು, ಚಳಿಗಾಲ ಮತ್ತು ಬೇಸಿಗೆಗಾಲಕ್ಕೆ ತಕ್ಕಂತೆ ಯಾವ ಕೃಷಿಯನ್ನು ನಾವು ಮಾಡುವಂಥದ್ದು ಸೂಕ್ತ ಅನ್ನೋದ್ರ ಬಗ್ಗೆ ಇಲ್ಲಿ ನಿಮಗೆ ವಿವರವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸ್ನೇಹಿತರೆ, ಮುಂಗಾರು ಬೆಳೆಗಳಿಗೆ ಅನುಕೂಲವಾಗುವಂತೆ ಹಾಗೂ ಸಕಾಲದಲ್ಲಿ ಮಳೆ ಆರಂಭವಾದಾಗ ನಾವು ಕಬ್ಬನ್ನು, ಶೇಂಗಾ, ಸಜ್ಜೆ, ತೊಗರಿ, ಮುಂಗಾರು ಜೋಳ ಹಾಗೆ ನವಣೆ ಈ ಥರದ ಬೆಳೆಗಳನ್ನು ನಾವಿಲ್ಲಿ ಬೆಳ್ಕೋಬೇಕು. ಈ ಬೆಳೆಗಳನ್ನು ನಾವು ಬೆಳೆಯೋದ್ರಿಂದ ಇಲ್ಲಿ ದ್ವಿದಳ ಧಾನ್ಯಗಳ ಬೆಳೆಗಳನ್ನು ಬೆಳೆದಾಗುತ್ತೆ. ಭೂಮಿಗೆ ಉತ್ತಮ ರೀತಿಯ ಸಾವಯವದ ನಾವು ಪೋಷಕಾಂಶಗಳನ್ನು ಒದಗಿಸ್ಕೊಟ್ಟಂಗೆ ಆಗುತ್ತೆ. ಹಾಗೆ ಸ್ನೇಹಿತರೆ, ಮಧ್ಯಮ ಆಳದ ಕಪ್ಪು ಭೂಮಿಯಲ್ಲಿ ಹೆಸರು, ಉದ್ದು ಬೆಳೆಗಳನ್ನ ನಾವಿಲ್ಲಿ ಬಿತ್ತನೆಯನ್ನು ಮಾಡ್ಬೋದು. ಹಿಂಗಾರಿನಲ್ಲಿ ಕುಸುಬೆ, ಹಿಂಗಾರಿ ಜೋಳ, ಕಡಲೆ, ಗೋಧಿಯನ್ನು ನಾವಿಲ್ಲಿ ಬೆಳೆಯಬಹುದಾಗಿರುತ್ತೆ. ಸ್ನೇಹಿತರೆ, ಸಕಾಲದಲ್ಲಿ ಮಳೆ ಆರಂಭವಾಗಿ ಬೀಜ ಮೊಳಕೆ ಹೊಡೆದ ನಂತರ ಬಹಳಷ್ಟು ದಿನಗಳವರೆಗೆ ಮಳೆ ಬರದೇ ಇದ್ದಲ್ಲಿ ನಾವಿಲ್ಲಿ ಕೆಲವೊಂದು ಸುರಕ್ಷಿತ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಅಂದರೆ ತುಂತುರು ನೀರಾವರಿಯ ವ್ಯವಸ್ಥೆಯನ್ನು, ಹನಿ ನೀರಾವರಿಯ ವ್ಯವಸ್ಥೆಯನ್ನು ನಾವಿಲ್ಲಿ ಮಾಡಬೇಕಾಗತ್ತೆ. ಹಾಗೆ ನೀರು ಜಾಸ್ತಿ ನಿಲ್ಲದೇ ಇರುವ ರೀತಿಯಲ್ಲಿ ನಾವಿಲ್ಲಿ ನೋಡ್ಕೊಳ್ಳೋದು ಮುಖ್ಯವಾಗಿರುತ್ತೆ. ಹಾಗೆ ಶೇಂಗಾದಂತಹ ಮತ್ತು ಉದ್ದು, ತೊಗರಿಯಂತಹ ಬೆಳೆಗಳಿಗೆ ಮಳೆ ಬಂದ ನಂತರ ಬೇಗ ಪುನಶ್ಚೇತನಕ್ಕಾಗಿ ಗೊಬ್ಬರವನ್ನು ಸಕಾಲಕ್ಕೆ ಒದಗಿಸುವಂಥದ್ದು ಕೂಡ ಉತ್ತಮವಾಗಿರುತ್ತೆ. ಹಾಗೆ ಸ್ನೇಹಿತರೆ, ನಾವಿಲ್ಲಿ ಬಿತ್ತಿದ ಬೆಳೆಗಳು ಒಣಗಿ ಹೋದಲ್ಲಿ ಪುನಃ ಮಳೆಯಾದಂತಹ ನಂತರ ನವಣೆ, ಅವರೆ, ಹುರುಳಿ, ಮಡಕಿ, ಅಲಸಂದಿ ಮತ್ತು ಸೂರ್ಯಕಾಂತಿಯಂತಹ ಬೆಳೆಗಳನ್ನ ಕೂಡ ನಾವಿಲ್ಲಿ ಬೆಳ್ಕೋಬೋದಾಗಿರುತ್ತೆ. ಹಾಗೆ ಜೂನ್ ತಿಂಗಳಲ್ಲಿ ಮಳೆ ಆಗದೆ ಜುಲೈ ತಿಂಗಳಲ್ಲಿ ಮಳೆ ಪ್ರಾರಂಭವಾಗಿದೆ ಅಂತಂದರೆ ಮುಂಗಾರಿ ಪ್ರದೇಶಗಳಲ್ಲಿ ಕಬ್ಬು, ಶೇಂಗಾ, ಸೂರ್ಯಕಾಂತಿ ಮತ್ತು ನವಣೆ ಬೆಳೆಗಳನ್ನು ಬಿತ್ತನೆ ಮಾಡೋದ್ರ ಜೊತೆಗೆ ಹಗುರ ಮಣ್ಣಿನಲ್ಲಿ ನಾವು ತೊಗರಿ, ಎಳ್ಳು, ಅಲಸಂದಿ ಮತ್ತು ಹುರುಳಿ ಬೆಳೆಗಳನ್ನು ಬೆಳ್ಕೋಬೋದಾಗಿರುತ್ತೆ. ಹಾಗೆ ಹಿಂಗಾರಿ ಪ್ರದೇಶಗಳಲ್ಲಿ ಯಾವುದೇ ಬೆಳೆಗಳನ್ನು ಬಿತ್ತದೆ ಪ್ರತಿ ಸಲ ಮಳೆಯಾದ ನಂತರ ಭೂಮಿಯಲ್ಲಿ ಹರಗಿ ಕಳೆಗಳಿಲ್ಲದಂತೆ ನಾವು ನೋಡಿಕೊಳ್ಳುವಂಥದ್ದು ಕೂಡ ಸೂಕ್ತವಾದಂತಹ ಒಂದು ಪ್ರಯೋಜನವನ್ನು ನೀಡುತ್ತೆ. ಹಾಗೆ ಸ್ನೇಹಿತರೆ, ಆಗಸ್ಟ್ ತಿಂಗಳಲ್ಲಿ ಸಕಾಲದಲ್ಲಿ ಮಳೆಯಾಗದೇ ಇದ್ದಾಗ ನಾವು ಆಗಸ್ಟ್ ಮಧ್ಯದ ಒಳಗೆ ಮಳೆಯಾಶ್ರಿತ ಹತ್ತಿಯ ಬಿತ್ತನೆಯನ್ನು ಮುಗಿಸಿ ಹತ್ತಿಯ ಬದಲಾಗಿ ಹರ್ಬೀಸಿಯಂ ಹತ್ತಿಯ ಬೆಳೆಗಳನ್ನು ಕೂಡ ನಾವಿಲ್ಲಿ ಬೆಳೆಯಬಹುದಾಗಿರುತ್ತೆ. ಹಗುರ ಮಣ್ಣಲ್ಲಿ ನಾವು ಸೂರ್ಯಕಾಂತಿ, ಎಳ್ಳು, ತೊಗರಿ, ನವಣೆ ಮತ್ತು ಹುರುಳಿನ ಬೆಳೆಗಳನ್ನು ಬಿತ್ತುವಂಥದ್ದು ನಮಗೆ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಕಾರಣ ಇದು ದ್ವಿದಳ ಧಾನ್ಯದ ಸಸಿಗಳಾಗಿರೋದ್ರಿಂದ ಮಣ್ಣಿಗೆ ನಾವು ಆಗಸ್ಟ್ನ ಕೊನೆಯ ಹಂತದಲ್ಲಿ ಮಣ್ಣನ್ನು ನಾವು ಫಲವತ್ತಾಗಿಸ್ಕೊಳ್ಳಲಿಕ್ಕೆ, ಸಾವಯವ ಕಾರ್ಬನನ್ನು ನೀಡಲಿಕ್ಕೆ ಈ ದ್ವಿದಳ ಧಾನ್ಯಗಳ ಸಸಿಗಳು ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಸ್ನೇಹಿತರೆ, ಸೆಪ್ಟೆಂಬರ್ ತಿಂಗಳಲ್ಲಿ ಸಕಾಲದಲ್ಲಿ ಮಳೆ ಆಗದೇ ಇದ್ದರೆ ನಾವು ಈ ಮಧ್ಯದ ಆಳವಾದಂತಹ ಕಪ್ಪು ಭೂಮಿ ಅಂತ ಅಂತೀವಿ. ಅಂದರೆ ನಾವು ಈ ಉತ್ತರ ಕರ್ನಾಟಕ ಭಾಗದ ಪ್ರದೇಶಗಳಲ್ಲಿ ಬಾಗಲಕೋಟೆ, ಹುನಗುಂದ, ಬೀಳಗಿ, ಮುಧೋಳ, ಮುದ್ದೇಬಿಹಾಳ, ಬಿಜಾಪುರ ಈ ಥರದ ಪ್ರದೇಶಗಳಲ್ಲಿ ನಾವು ಕುಸುಬೆಯನ್ನು ನಾವು ಬೆಳಿಬೋದಾಗಿರುತ್ತೆ. ಹಾಗೆ ಜೋಳವನ್ನು ಕೂಡ ನಾವಿಲ್ಲಿ ಬೆಳಿಬೋದಾಗಿರುತ್ತೆ. ಈ ಕಪ್ಪು ಮಣ್ಣು ತುಂಬ ಉತ್ಕೃಷ್ಟವಾಗಿ ನಮಗೆ ಇಂತಹ ಪ್ರದೇಶಗಳಲ್ಲಿ ಸಿಗೋದ್ರಿಂದ ಇದು ಉತ್ತಮ ರೀತಿಯಲ್ಲಿ ನಮಗೆ ಈ ಬೆಳೆಗಳನ್ನು ಬೆಳೀಲಿಕ್ಕೆ ಸಹಕರಿಸುತ್ತೆ. ಹಾಗೆ ಸೆಪ್ಟೆಂಬರ್ನ ಮೂರನೇ ವಾರದಲ್ಲಿ ಅಥವಾ ಮೂರನೇ ವಾರದ ಮೊದಲಿಗೆ ನಾವಿಲ್ಲಿ ಸೂರ್ಯಕಾಂತಿಯನ್ನು ಬಿತ್ತನೆ ಮಾಡುವಂಥದ್ದು ಕೂಡ ಸೂಕ್ತವಾಗಿ ನಮಗೆ ಫಸಲನ್ನು ನೀಡಲಿಕ್ಕೆ ಸಹಕರಿಸುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ಮಳೆ ಆರಂಭವಾದಂತಹ ಸಂದರ್ಭದಲ್ಲಿ ನಾವಿಲ್ಲಿ ಏನು ಮಾಡ್ಬೋದು ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಕೋಳಿ ಗೊಬ್ಬರವನ್ನು ಮಿಶ್ರಣ ಮಾಡಿ ಅದನ್ನು ಭೂಮಿಗೆ ಸಂಯೋಜನೆ ಮಾಡೋದು ಉತ್ತಮ. ಕಾರಣ ಹಿಂಗಾರಿ ಜೋಳದ ಬಿತ್ತನೆ ನಾವು ಅಕ್ಟೋಬರ್ ಮಧ್ಯದವರೆಗೆ ಮುಗಿಸ್ಕೊಳ್ಬೋದಾಗಿರುತ್ತೆ. ಜೋಳ ಮತ್ತು ಕಡಲೆಯ ಸಾಲುಗಳ ಅಂತರದ ಪ್ರಮಾಣದಲ್ಲಿ ನಾವು 2/1 ಭಾಗ ಮಿಶ್ರ ಬೆಳೆ ಪದ್ಧತಿಯಲ್ಲಿ ನಾವು ಇದನ್ನು ಬೆಳ್ಕೊಳ್ಳಿಕ್ಕೆ ಸಹಕರಿಸುತ್ತೆ. ಹಾಗೆ ಭೂಮಿಯ ತೇವಾಂಶವನ್ನು ನಾವು ಇಂತಹ ಪ್ರದೇಶದಲ್ಲಿ ಹಿಡಿದಿಟ್ಕೊಳ್ಬೇಕು ಅಂತಂದರೆ ಆದಷ್ಟು ನಾವು ರಾಸಾಯನಿಕ ಗೊಬ್ಬರವನ್ನು ಬಳಸುವಂಥದ್ದನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಸಾವಯವ ಗೊಬ್ಬರವನ್ನು ನಾವಿಲ್ಲಿ ನೀಡುವಂಥದ್ದು ತುಂಬ ಸಹಕರಿಸುತ್ತೆ. ಹಾಗೆ ಸ್ನೇಹಿತರೆ, ಹಂಗಾಮಿನ ಕೊನೆಯಲ್ಲಿ ಬೇಗನೆ ಮಳೆ ನಿಲುಗಡೆ ಆಯಿತು ಅಂತಂದರೆ ಬಿತ್ತನೆಯಾದಂಥ ಅಂದರೆ ಈ ಜೋಳ ಬಿತ್ತನೆಯಾದಂತಹ 45ರಿಂದ
50 ದಿವಸಗಳ ನಂತರ ಪ್ರತಿ 2ನೇ ಅಥವಾ 3ನೇ ಸಾಲನ್ನು ನಾವು ಕಿತ್ತನೆ ಮಾಡಬೇಕಾಗತ್ತೆ. ಪದೇ ಪದೇ ಅಂತರ ಬೇಸಾಯವನ್ನು ಮಾಡಿ ಭೂಮಿಯಲ್ಲಿ ಬಿರುಕುಗಳನ್ನು ನಾವು ಮುಚ್ಚಿಸಬೇಕಾಗತ್ತೆ. ನಾವಿಲ್ಲಿ ಒಂದು ಬೆಳೆಯ ನಂತರ ಇನ್ನೊಂದು ಬೆಳೆಗಳನ್ನು ಸಂಯೋಜನೆ ಮಾಡೋದರಿಂದ ಭೂಮಿಯಲ್ಲಿನ ಮಣ್ಣು ಸಡಿಲಗೊಳ್ಳುತ್ತೆ. ಹಾಗೆ ಭೂಮಿಗೆ ಬೇಕಾಗಿರುವಂತಹ ಎಲ್ಲ ಸಾವಯವ ಪದಾರ್ಥಗಳನ್ನು ನಾವಿಲ್ಲಿ ಒದಗಿಸ್ಕೊಡ್ಬೋದಾಗಿರುತ್ತೆ. ಕ್ಷೇತ್ರ ಹೊಂಡ ಅಥವಾ ಇತರ ಮೂಲಗಳಿಂದ ನೀರಿನ ಸಮರ್ಪಕ ಬಳಕೆಯನ್ನು ಮಾಡ್ಬೋದಾಗಿರುತ್ತೆ. ಸಾವಯವ ಪದಾರ್ಥಗಳನ್ನು ಭೂಮಿಯಲ್ಲಿ ನಾವು ಸಂಯೋಜನೆ ಮಾಡೋದರಿಂದ ನೀರಿನ ಹರಿವು ಕೂಡ ಉತ್ತಮವಾಗಿ. ಸ್ನೇಹಿತರೆ, ನಾವಿಲ್ಲಿ ಮಲೆನಾಡು ಮತ್ತು ಅರೆಮಲೆನಾಡು ಅಂತಂದರೆ ಕರಾವಳಿ ವ್ಯಾಪ್ತಿಗೆ ಬರುವಂತಹ ಪ್ರದೇಶಗಳಲ್ಲಿ ತೆಂಗನ್ನು ಮುಖ್ಯ ಬೆಳೆಯನ್ನಾಗಿ ಆಯ್ಕೆ ಮಾಡಿಕೊಂಡು ಅದರ ಜೊತೆಗೆ ಆದಷ್ಟು ಹಣ್ಣಿನ ಗಿಡಗಳನ್ನು ಜೊತೆಗೆ ತರಕಾರಿಗಳನ್ನು ಸಂಯೋಜನೆ ಮಾಡಿಕೊಳ್ಳುವಂಥದ್ದು ಕೂಡ ತುಂಬ ಉತ್ತಮ ರೀತಿಯಲ್ಲಿ ಸಹಕರಿಸುವಂಥದ್ದು. ಆಯಾ ಹವಾಮಾನಕ್ಕೆ ತಕ್ಕಂತೆ ಬೆಳೆಗಳನ್ನು ನಾವು ಬದಲಾಯಿಸಿಕೊಂಡು ಭೂಮಿಯನ್ನು ಸಮೃದ್ಧವಾಗಿಸ್ಕೊಳ್ಬೋದಾಗಿರುತ್ತೆ. ಜೊತೆಗೆ ತೆಂಗಿನ ಜೊತೆಗೆ ಮಾವು, ಹಲಸು ಹಾಗೆ ಇನ್ನಿತರ ಹಣ್ಣಿನ ಬೆಳೆಗಳ ಅನುಸರಿಸ್ಕೊಂಡು ಜೊತೆಗೆ ಮಸಾಲೆಯ ಸಾಮಗ್ರಿಗಳಾದಂತಹ ಚಕ್ಕೆ, ಲವಂಗ, ದಾಲ್ಚಿನ್ನಿ, ಯಾಲಕ್ಕಿ ಈ ರೀತಿಯ ಬೆಳೆಗಳನ್ನು ಬೆಳ್ಕೊಂಡು ಕೂಡ ನಾವು ಸಮಗ್ರ ಕೃಷಿಯಲ್ಲಿ ಲಾಭವನ್ನು ಕಾಣ್ಬೋದಾಗಿರುತ್ತೆ. ಜೊತೆಗೆ ಹಸು, ಆಡು, ಮೇಕೆ, ಕೋಣ, ಎಮ್ಮೆ ಅಲ್ಲದೆ ಕೋಳಿಗಳನ್ನು ಸಾಕಿ ಬರುವಂತಹ ಆದಾಯದ ಜೊತೆಗೆ ಉತ್ತಮ ರೀತಿಯ ಸಾವಯವ ಗೊಬ್ಬರವನ್ನು ನಾವಿಲ್ಲಿ ಪಡ್ಕೋಬೋದಾಗಿರುತ್ತೆ. ಅದನ್ನು ನಾವು ಭೂಮಿಗೆ ಒದಗಿಸ್ಬೋದಾಗಿರುತ್ತೆ. ಸ್ನೇಹಿತರೆ, ಆದಷ್ಟು ತಮ್ಮ ಭೂಮಿಗಳಲ್ಲಿ ಸಾವಯವ ಕೃಷಿಯನ್ನು ಮಾಡಿಕೊಳ್ಳಿ, ಭೂಮಿಯನ್ನು ಸಮೃದ್ಧವಾಗಿಡಿಸ್ಕೊಳ್ಳಿ, ಹಾಗೆ ಆರೋಗ್ಯಕರವಾದ ಜೀವನವನ್ನು ನಡೆಸ್ಕೊಳ್ಳಿಕ್ಕೆ ಕೂಡ ಸಹಕಾರಿಯಾಗುತ್ತೆ. ಸ್ನೇಹಿತರೆ, ನಮ್ಮ ಇವತ್ತಿನ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ತಾವೇನಾದರೂ ನಮ್ಮ ಈ ಕೃಷಿ ಸ್ಫೂರ್ತಿ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತು ಬೆಂಬಲಿಸಿ. ಜೊತೆಗೆ ಆದಷ್ಟು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.